ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಹಿಂದೆ ಪಾಕಿಸ್ತಾನದಲ್ಲಿ ಒಬ್ರು ಚೀಫ್ ಜಸ್ಟಿಸ್ ಇದ್ರು. ಚೀಫ್ ಅಲ್ಲ, ಚೀಫ್ ಜಸ್ಟಿಸ್. ಅವರ ಹೆಸರು ಸಾಕಿರ್ ನಿಸಾದ್. ಈ ಸಾಕಿರ್ ನಿಸಾರ್ ಒಂಥರ ಲೆಜೆಂಡ್ ಅಂತ ಹೇಳ್ಬೋದು. ಸಾಕಿರ್ ನಿಸಾದ್ ಹೇಳ್ತಾರೆ ನಾವು ಡ್ಯಾಮ್ ಕಟ್ಬೋದು ಅಂತ. ಯಾಕಂದ್ರೆ ಪಾಕಿಸ್ತಾನದಲ್ಲಿ ವಿದ್ಯುತ್ ಸಮಸ್ಯೆ ಸಿಕ್ಕಾಪಟ್ಟೆ ಇದೆ. ಅದೇ ಸಾಕಿರ್ ನಿಸಾದ್ ಬಡ ಪಾಕಿಸ್ತಾನಿಗಳಿಂದ 5 ರೂಪಾಯಿ 10 ರೂಪಾಯಿ ಅಂತ ವಸೂಲಿ ಮಾಡಿಕೊಂಡು ಅದು ಕೋಟಿ ಆದ್ಮೇಲೆ ಹಡಗಿನಲ್ಲಿ ದುಡ್ಡಿನ ಸಮೇತ ಎಸ್ಕೇಪ್ ಆಗಿ ಬಿಟ್ಟಿದ್ದಾರೆ. ಇದು ಪಾಕಿಸ್ತಾನದ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಸ್ಕ್ಯಾಮ್ ಆಗಿತ್ತು. ಆದ್ರೆ ಪಾಕಿಸ್ತಾನ ತನ್ನ ಇತಿಹಾಸವನ್ನ ತುಂಬಾ ಬೇಗ ಮರೆತು ಬಿಡುತ್ತೆ. ಯಾವುದು ನೆನಪೇ ಇರೋದಿಲ್ಲ. ಇಂತಹ ದೊಡ್ಡ ಲೂಟಿಯನ್ನ ಪಾಕ್ ಮರೆತು ಬಿಟ್ಟಿತ್ತು. ಬಡವರನ್ನ ಡೈರೆಕ್ಟ್ ಆಗಿ ಮಾಡಿದ ಲೂಟಿ ಇದು. ಮಜಾ ನೋಡಿ, ಅದು ಕೂಡ ಪಾಕಿಸ್ತಾನದ ಚೀಫ್ ಜಸ್ಟಿಸ್. ಇಂಥವ್ರೆ ಸಿಗೋದು ಈ ದೇಶಕ್ಕೆ. ಆಮೇಲೆ ಆ ದುಡ್ಡಿನ ಬಗ್ಗೆ ಕೇಳಿದ್ರೆ ಚೀಫ್ ಜಸ್ಟಿಸ್ ಹೇಳ್ತಾನೆ, ಜಾಸ್ತಿ ದುಡ್ಡೇ ಸಂಗ್ರಹ ಆಗಿಲ್ಲ, ಇದ್ದ ಸ್ವಲ್ಪ ಹಣವನ್ನ ಕೂಡ ನಾವು ಅಡ್ವರ್ಟೈಸ್ಮೆಂಟಿಗೆ ಬಳಸಿಕೊಂಡಿದ್ದೇವೆ ಅಂತ. ನಿಮ್ಗೆ ತಲೆಗೆ ಹುಳ ಬಿಟ್ಟಾಗೆ ಆಗಿರಬಹುದು. ಸಡನ್ ಆಗಿ ಸಾಕಿರ್ ನಿಸಾದ್ ಯಾಕಾಗಿ ನೆನ್ಪಾದ, ಏನ್ ಹೇಳೋಕೆ ಹೊರಟಿದ್ದಾರೆ ಇವರು ಅಂತ. ಈತ ಈಗ ನೆನಪಾಗೋದಕ್ಕೆ ಕಾರಣ ಇದೆ. ಇದೇ ರೀತಿ ಪ್ಲಾನ್ ಅನ್ನ ಈಗ ಶಾಬಾಜ್ ಶರೀಫ್ ಮಾಡೋಕೆ ಹೊರಟಂಗಿದೆ. ಭಾರತ ಪಾಕಿಸ್ತಾನದ ಯುದ್ಧದ ನಂತರ ಇಂಡಸ್ ವಾಟರ್ ಟ್ರೀಟಿ ಅಂದ್ರೆ ಸಿಂಧೂ ನದಿ ಒಪ್ಪಂದವನ್ನ ರದ್ದು ಮಾಡಿದೆ. ಭಾರತ ಇನ್ನೂ ನೀರನ್ನ ಪಾಕಿಸ್ತಾನಕ್ಕೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿದೆ. ಮತ್ತೆ ಕೆಲ ಅತಿ ಬುದ್ಧಿವಂತರು ಕಮೆಂಟ್ ಹಾಕ್ಬೇಡಿ, ಆಲ್ರೆಡಿ ನೀರು ಬಿಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಅಂತ. ಮಳೆಗಾಲ ಇದು, ನೀರನ್ನ ಈ ಟೈಮಲ್ಲಿ ಬಿಡ್ಲೇಬೇಕು. ಬಿಟ್ಟಿಲ್ಲ ಅಂದ್ರೆ ನಮ್ಮಲ್ಲಿ ಪ್ರವಾಹ ಆಗುತ್ತೆ. ಇದು ಮಿನಿಮಮ್ ಕಾಮನ್ ಸೆನ್ಸ್. ಭಾರತ ಪಾಕಿಸ್ತಾನದ ಜೊತೆ ಇಂಡಸ್ ಟ್ರೀಟಿ ಒಪ್ಪಂದ ರದ್ದು ಮಾಡುತ್ತೆ. ಅದರ ಜೊತೆಗೆ ಇನ್ನೊಂದು ಪ್ಲಾನ್ ಕೂಡ ಮಾಡಿದೆ. ಮುಂದೆ ಭಾರತವೇ ಸಿಂಧು ನದಿಯ ನೀರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಳಬೇಕು. ಹಾಗಾಗಿ ಡ್ಯಾಮ್ಗಳನ್ನ ಕಟ್ಟುವ ಯೋಚನೆಯನ್ನ ಇಟ್ಕೊಂಡಿದೆ. ಇದೆಲ್ಲದರ ನಂತರ ಪಾಕಿಸ್ತಾನಕ್ಕೆ ದಿಕ್ಕೇ ತೋಚದ ಹಾಗೆ ಆಗ್ಬಿಟ್ಟಿದೆ. ಮೊದಲು ಪಾಕಿಸ್ತಾನ ಹೇಳ್ತಾ ಇತ್ತು ಯುದ್ಧಕ್ಕೆ ರೆಡಿ ಅಂತ. ಶಾಬಾಜ್ ಶರೀಫ್ ಇದು ಲಕ್ಷ್ಮಣ ರೇಖೆ, ಇದನ್ನ ದಾಟಿದ್ರೆ ನೋಡಿ ಅಂತ ಬೆದರಿಕೆ ಬೇರೆ ಹಾಕಿದ್ದ. ಬಿಲಾವರ್ ಭುಟ್ಟೋ ಹೇಳಿಕೆ ನಿಮ್ಗೆ ಗೊತ್ತೇ ಇದೆ. ಆದ್ರೆ ಈಗ ಹೊಸದಾಗಿ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಅದು ಪಾಕ್ ಪ್ರಧಾನಿ ಶಾಬಾಜ್ ಶರೀಫ್ನಿಂದ. ಭಾರತದ ಮಾಸ್ಟರ್ ಪ್ಲಾನ್ಗೆ ಕೌಂಟರ್ ಕೊಡೋದಕ್ಕೆ ನಾವು ಸಹ ಡ್ಯಾಮ್ ಅನ್ನ ಕಟ್ಟುತ್ತೇವೆ ಅಂತ. ಇದನ್ನ ನ್ಯಾಷನಲ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ನಲ್ಲಿ ಹೇಳಿರೋದು. ಅರ್ಜೆಂಟ್ ಆಗಿ ನಾವು ಸ್ಟೆಪ್ ತಗೊಳ್ಬೇಕು, ದೇಶದ ವಾಟರ್ ಸ್ಟೋರೇಜ್ ಕೆಪಾಸಿಟಿಯನ್ನ ಹೆಚ್ಚು ಮಾಡಬೇಕು ಅಂತ. ತುಂಬಾ ಸಮಯದಿಂದ ಆಗ್ಬೇಕಿದ್ದ ಡೈಮರ್ ಭಾಷಾ ಡ್ಯಾಮ್ ಅನ್ನ ನಾವು ಕಟ್ಬೇಕು ಅಂತ ಇದೇ ಭಾಷಣದಲ್ಲಿ ಹೇಳ್ತಾರೆ. ಇವಾಗ ಅರ್ಥ ಆಯ್ತಾ ನಾವು ಮೊದಲು ಶಾಕಿರ್ ನಿಸಾದ್ ಬಗ್ಗೆ ಯಾಕೆ ಹೇಳಿದ್ವಿ ಅಂತ. ಅವನು ಕೂಡ ಇದೇ ಡ್ಯಾಮ್ ಬಗ್ಗೆ ಹೇಳಿದ್ದ, ಡೈಮರ್ ಭಾಷಾ ಡ್ಯಾಮ್. ಇದನ್ನ ಕಟ್ಟುತ್ತೇವೆ ಅಂತ ಹೇಳ್ಕೊಂಡೆ ಅವನು ಬಡ ಜನರಿಂದ ದುಡ್ಡನ್ನ ಕೊಳ್ಳೆ ಹೊಡೆದು ಓಡಿ ಹೋಗಿದ್ದ. ಈಗ ಮತ್ತೆ ಶಾಬಾಜ್ ಶರೀಫ್ ಕೂಡ ಇದೇ ಡ್ಯಾಮ್ ಬಗ್ಗೆ ಹೇಳ್ತಾ ಇದ್ದಾರೆ. 20 ವರ್ಷಗಳ ಹಿಂದೆಯೇ ಈ ಡ್ಯಾಮ್ ಆಗ್ಬೇಕಿತ್ತು ಅಂತ. ನಾವು ಡ್ಯಾಮ್ ಕಟ್ಟೋಕೆ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಡ್ಯಾಮ್ ಕಟ್ಟಿಕೊಳ್ತಾರೆ ಅಂತಾನೆ ಅಂದ್ಕೊಳ್ಳಿ. ಆದ್ರೆ ಭಾರತ ಮೇಲಿನಿಂದ ನೀರನ್ನೇ ಬಿಡಲ್ಲ ಅಂದ್ರೆ ಏನ್ ಮಾಡ್ತೀರಾ? ಆಗ ನಿಮ್ಮ ಡ್ಯಾಮ್ ಅನ್ನ ಪಬ್ಲಿಕ್ ಟಾಯ್ಲೆಟ್ ಮಾಡ್ಕೊಳ್ತೀರಾ? ಇದು ಖಂಡಿತ ಇನ್ನೊಂದು ದೊಡ್ಡ ಸ್ಕ್ಯಾಮ್. ಶಾಬಾಜ್ ಶರೀಫ್ ಹಣ ಲೂಟಿ ಮಾಡೋದಕ್ಕೆ ಮಾಡಿರುವ ಎಕ್ಸಲೆಂಟ್ ಪ್ಲಾನ್. ಪಾಕಿಸ್ತಾನ ಅನ್ನುವ ದೇಶದ ಸಮಸ್ಯೆಯೇ ಇದು. ಒಂದು ಭ್ರಷ್ಟಾಚಾರ, ಇನ್ನೊಂದು ಭಯೋತ್ಪಾದನೆ. ಈಗ ಇನ್ನೊಬ್ಬ ಕೊಳ್ಳೆ ಹೊಡೆಯೋದಕ್ಕೆ ಬಂದಿದ್ದಾನೆ. ಅವನು ಲೂಟಿ ಮಾಡಿಕೊಂಡು ಹೋಗ್ತಾನೆ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.